ಸನತ್ ಕುಮಾರ ಹೇಳುತ್ತಾರೆ, ಓ ನಾರದರೆ, ನಾನು ಈಗ ನಿಮಗೊಂದು ಉಪವಾಸದ ಬಗ್ಗೆ ಹೇಳುತ್ತಿದ್ದೇನೆ. ಅದು ಹರಿಪಂಚಕ ಉಪವಾಸ. ಇದು ಎಲ್ಲಾ ಲೋಕಗಳಲ್ಲಿ ಅಪರೂಪ. ಇದು ಭಕ್ತನ ಎಲ್ಲಾ ದುಃಖಗಳನ್ನು ನಾಶ ಮಾಡುತ್ತದೆ, ಅವನ ಎಲ್ಲಾ ಆಸೆಗಳನ್ನು ಪೂರೈಸುತ್ತದೆ ಮತ್ತು ಜೀವನದ 4 ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಇದನ್ನು ಮಾರ್ಗಶೀರ್ಷ ಮಾಸದಲ್ಲಿ 5 ದಿನಗಳ ಕಾಲ ಆಚರಿಸಲಾಗುತ್ತದೆ. ಇದು ಪ್ರಕಾಶಮಾನವಾದ 10ನೆಯ ದಿನದಿಂದ ಹುಣ್ಣಿಮೆಯ ದಿನದವರೆಗೆ ನಡೆಯುತ್ತದೆ. ಮೊದಲ ದಿನ ಬೆಳಿಗ್ಗೆ ವಿಷ್ಣುವನ್ನು ಪೂಜಿಸಿದ ನಂತರ 1 ದಿನವಿಡೀ ಉಪವಾಸವನ್ನು ಆಚರಿಸಲಾಗುತ್ತದೆ. ಸಂಜೆ ಸರಳ ಊಟದೊಂದಿಗೆ ಇದನ್ನು ಮುರಿಯಲಾಗುತ್ತದೆ. ಮರುದಿನ ದೇವರ ಮೂರ್ತಿಯನ್ನು ತುಪ್ಪ, ಮೊಸರು, ಜೇನುತುಪ್ಪ ಮತ್ತು 5 ಬಗೆಯ ಒಣ ಹಣ್ಣುಗಳನ್ನು ಸೇರಿಸಿ ಹಾಲಿನಿಂದ ಅಭಿಷೇಕ ಮಾಡಲಾಗುತ್ತದೆ. ನಂತರ ಸಾಮಾನ್ಯ ಪೂಜೆ ಮಾಡಲಾಗುತ್ತದೆ. ಉಪವಾಸದ ವ್ರತಗಳನ್ನು ಪಠಿಸಲಾಗುತ್ತದೆ ಮತ್ತು ಅವುಗಳನ್ನು ಯಶಸ್ವಿ ಪೂರ್ಣಗೊಳಿಸುವಿಕೆಗಾಗಿ ಪ್ರಾರ್ಥನೆ ಮಾಡಲಾಗುತ್ತದೆ. ಆ ರಾತ್ರಿಯಿಂದ ಮೊದಲುಗೊಂಡು ಹುಣ್ಣಿಮೆಯ ರಾತ್ರಿಯವರೆಗೂ ಭಗವಂತನ ನಾಮವನ್ನು ಪಠಿಸುತ್ತಾ ಮತ್ತು ಭಕ್ತಿ ಗೀತೆಗಳನ್ನು ಹಾಡುತ್ತಾ ದೇವರ ಮೂರ್ತಿಯನ್ನು ಪೂಜಿಸಲಾಗುತ್ತದೆ. ಪ್ರತಿದಿನ ಬೆಳಿಗ್ಗೆ ಹುಣ್ಣಿಮೆಯ ದಿನದವರೆಗೆ ದೇವರ ಮೂರ್ತಿಗೆ ತುಪ್ಪ, ಮೊಸರು, ಜೇನುತುಪ್ಪ ಮತ್ತು ಒಣ ಹಣ್ಣುಗಳನ್ನು ಸೇರಿಸಿದ ಹಾಲಿನಿಂದ ಅಭಿಷೇಕ ಮಾಡಲಾಗುತ್ತದೆ. ಹುಣ್ಣಿಮೆಯಂದು ಹವನವನ್ನು ಎಳ್ಳು ಮತ್ತು ದಾನಗಳೊಂದಿಗೆ ಆಚರಿಸಲಾಗುತ್ತದೆ. 6ನೇ ದಿನ ಭಕ್ತನು ಪಂಚಗವ್ಯವನ್ನು ಸೇವಿಸಿ ಶ್ರೀಹರಿಯನ್ನು ಪೂಜಿಸಬೇಕು. ಬ್ರಾಹ್ಮಣರಿಗೆ ಆಹಾರವನ್ನು ನೀಡಬೇಕು ಮತ್ತು ನಂತರ ಮೌನವಾಗಿ ಊಟ ಮಾಡಬೇಕು. ಮುಂದಿನ ವರ್ಷ ಮಾರ್ಗಶೀರ್ಷ ಮಾಸದಲ್ಲಿ ಕಾರ್ತೀಕ ಮುಕ್ತಾಯದ ಆಚರಣೆಗಳು ನಡೆಯುವವರೆಗೆ ಈ ಉಪವಾಸವನ್ನು ಪ್ರತಿ ತಿಂಗಳು ಆಚರಿಸಲಾಗುತ್ತದೆ. ಮುಕ್ತಾಯದ ಆಚರಣೆಗಳ ಸಮಯದಲ್ಲಿ ಭಕ್ತನು 11ನೇ ದಿನ ಹಗಲಿರುಳು ಉಪವಾಸವನ್ನು ಆಚರಿಸಬೇಕು ಮತ್ತು 12ನೇ ದಿನ ಪಂಚಗವ್ಯವನ್ನು ಮಾತ್ರ ಸೇವಿಸಬೇಕು. ನಂತರ ಅವನು ವಿಷ್ಣುವನ್ನು ಪೂಜಿಸಬೇಕು. ಜೇನುತುಪ್ಪ, ತುಪ್ಪ, ಹಣ್ಣುಗಳು, ಪಾಯಸ ಮತ್ತು 5 ರತ್ನಗಳನ್ನು ಹೊಂದಿರುವ ನೀರಿನಿಂದ ತುಂಬಿದ ಕಲಶವನ್ನು ಬ್ರಾಹ್ಮಣನಿಗೆ ದಾನ ಮಾಡಬೇಕು. ನಂತರ ಅವನು ಯಾವುದೇ ಊಟವನ್ನು ತೆಗೆದುಕೊಳ್ಳುವ ಮೊದಲು ಬ್ರಾಹ್ಮಣರಿಗೆ ಆಹಾರವನ್ನು ನೀಡಬೇಕು. ಓ ನಾರದ, ಈ ಹರಿಪಂಚಕ ಉಪವಾಸವನ್ನು ಆಚರಿಸುವವರು ಎಂದಿಗೂ ಬ್ರಹ್ಮಲೋಕದಿಂದ ಹಿಂತಿರುಗುವುದಿಲ್ಲ. ಮೋಕ್ಷವನ್ನು ಬಯಸುವವರು ಈ ಉಪವಾಸವನ್ನು ಮುಖ್ಯವಾಗಿ ಆಚರಿಸಬೇಕು. ಬೆಂಕಿಯ ಕಾಡನ್ನು ನಾಶ ಮಾಡುವಂತೆ ಇದು ಎಲ್ಲಾ ಪಾಪಗಳನ್ನು ನಾಶ ಮಾಡುತ್ತದೆ. ಇದರ ಪುಣ್ಯವು ಲಕ್ಷಾಂತರ ಗೋವುಗಳನ್ನು ದಾನ ಮಾಡುವ ಪುಣ್ಯಕ್ಕೆ ಸಮಾನವಾಗಿದೆ.